ಜ್ಯೋತಿಷ್ಯದ ಮೂಲಕ ಹೆಸರು ಗಳಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಜ್ಯೋತಿಷಿ ಕಮಲಾಕರ್ ಭಟ್ ಅಕ್ರಮ ಸಂಬಂಧದ ಆರೋಪದ ಜೊತೆಗೆ ಹತ್ಯೆಯೊಂದರ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹತ್ಯೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ. ಕಮಲಾಕರ್ ಭಟ್ ಸೇರಿ 7 ಜನ ಆರೋಪಿಗಳ ವಿಚಾರಣೆ. ಹತ್ಯೆಗೆ ಮೊದಲೇ ಪ್ಲಾನ್ ಮಾಡಲಾಗಿತ್ತಾ ಎಂಬ ಶಂಕೆ. ವಿವಾಹಿತೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಜ್ಯೋತಿಷಿ ಕಮಲಾಕರ್ ಭಟ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ವಿವಾಹಿತೆ ಪತಿಯ ಸಹೋದರನ ಹತ್ಯೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿತರಾದ ಸುಚಿತ್ರಾ, ಇರ್ಫಾನ್, ಫೈಜಲ್, ಮೆಹಬೂಬ್, ಲೋಕನಾಥ್, ಕಮಲಾಕರ್ ಭಟ್ ಸೇರಿ 7 ಜನರು ಪೊಲೀಸರ ಅತಿಥಿಯಾಗಿದ್ದಾರೆ. ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಂಗಳವಾರ ರಾತ್ರಿ ಆರೋಪಿಗಳ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ಉಳಿದ 4 ಆರೋಪಿಗಳನ್ನು ಇಂದು ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಹಾಗೂ ಹತ್ಯೆ ನಡೆದ ಸ್ಥಳ ಮಹಜರು ಕೂಡ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಜ್ಯೋತಿಷಿ ಕಮಲಾಕರ್ ಭಟ್ ಸುಚಿತ್ರಾ ಎಂಬಾಕೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ರು. ಮಹೇಶ್ ನಾಯ್ಕ್ ಎಂಬಾತನ ಜೊತೆ ವಿವಾಹವಾಗಿ 2 ಮಕ್ಕಳಿದ್ರು. ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಈ ಮಧ್ಯೆ ತಮ್ಮೂರಿನವರೇ ಆದ ಕಮಲಾಕರ್ ಭಟ್ ಕಚೇರಿ ಸೇರಿದ್ದ ಸುಚಿತ್ರಾ ಕಮಲಾಕರ್ ಭಟ್ ಮನಸ್ಸು ಗೆದ್ದಿದ್ದಳು. ಶಿವಮೊಗ್ಗದಲ್ಲಿ ವಾಸಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದ ಜ್ಯೋತಿಷಿ ವಾರಕ್ಕೊಮ್ಮೆ ಭೇಟಿ ನೀಡುತ್ತಿದ್ರು. ದಿನಾಂಕ 2/2/2026 ಮರ್ಡರ್ ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಟ್ಸಲ್ಲಿ ನಡೆಯುತ್ತೆ. ಮನೆಯಲ್ಲಿ ಇವರು ಮರ್ಡರ್ ಅಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟ ನಾಯಕ್ 43 ವರ್ಷದವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಅಕ್ರಮ ಸಂಬಂಧವನ್ನ ಕಣ್ಣಾರೆ ಕಂಡ ಸುಚಿತ್ರಾ ಪುತ್ರಿ ತನ್ನ ತಂದೆಗೆ ಸುದ್ದಿ ಮುಟ್ಟಿಸಿದ್ದಳು. ಬಳಿಕ ಮಹೇಶ್ ತನ್ನ ಮಗಳನ್ನ ಸೋದರ ವಸಂತ್ ಮೂಲಕ ಮನೆಗೆ ಕರೆಸಿಕೊಂಡಿದ್ದ. ಇದರಿಂದ ಸಿಟ್ಟಾದ ಸುಚಿತ್ರಾ ಕಮಲಾಕರ್ ಭಟ್ಟಿಗೆ ವಿಷಯ ತಿಳಿಸಿ ಕೆಲವು ಯುವಕರನ್ನ ಕರೆದುಕೊಂಡು ಸಿದ್ದಾಪುರಕ್ಕೆ ಬಂದಿದ್ದಳು. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಕಮಲಾಕರ್ ಭಟ್ ಕಾರನ್ನ ಮಹೇಶ್ ಹಾಗೂ ಸಹೋದರ ಜಖಂ ಮಾಡಿದ್ದಾರೆ. ಈ ವೇಳೆ ಸುಚಿತ್ರಾ ಪತಿ ಮಹೇಶ್ ಮತ್ತು ಸಹೋದರ ವಸಂತ್ಗೆ ಚಾಕು ಇರಿಯಲಾಗಿತ್ತು. ನನ್ನ ಜೊತೆಯಲ್ಲಿ ಇದ್ಲು, ಚೆನ್ನಾಗಿದ್ಲು. ಅವಾಗಲೇ ಫೇಸ್ಬುಕ್ಕಲ್ಲೆಲ್ಲ ನಂಬರ್ ಎಲ್ಲ ತಗೊಂಡು ಹುಡುಗ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಜಗಳ ಆಗ್ತಾಯಿತ್ತು. ಜಗಳ ಮಾಡ್ಕೊಂಡು ಆದಮೇಲೆ ಮಗಳನ್ನ ಕರ್ಕೊಂಡು ಶಿವಮೊಗ್ಗ ಬಂದು ಅವಳ ಬುದ್ಧಿ ಇಷ್ಟೇ ಅಂದ್ಬಿಟ್ಟು ನಾನೇನು ತಲೆ ಕೆಡ್ಸೋಣಕ್ಕೆ ಹೋಗಿಲ್ಲ. ತಿರ್ಗಾ ಮಗಳನ್ನ ಏನು ಮಾಡಿದ್ಲು, ನಿಮ್ಮ ಮೊನ್ನೆ ನೈಟು 1ನೇ ತಾರೀಕಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿದ್ದಾಳೆ ನನಗೆ. ಇಲ್ಲ ಪಾಪ ನಾನು ಇರಲ್ಲ ಮಮ್ಮಿ ಜೊತೆಗೆ, ಟಾರ್ಚರ್ ಕೊಡ್ತೀನಿ, ಬಾ ಮಗ ಅಂತೇಳಿ ನಾನು ಕರ್ಸ್ಕೊಂಡೆ. ಇವು ಪೊಲೀಸ್ ಸ್ಟೇಷನ್ ಇವು ಕಂಪ್ಯೂಟರ್ ಎಲ್ಲ ಕೊಟ್ಟು ಎಲ್ಲ ಬಂದಿದ್ದೀನಿ. ರಾತ್ರಿ 9:30ಗೆ ಬಂದ್ಬಿಟ್ಟು ರೌಡಿಗಳನ್ನೆಲ್ಲ ಬಂದ್ಬಿಟ್ಟು ನನಗೆ ನಮ್ಮ ಅಣ್ಣಗೆ ಎಲ್ಲ ಹೊಡೆದು ಚಾಕುದಲ್ಲಿ ಹೊಡೆದು ನಮ್ಮ ಅಣ್ಣ ಸ್ಪಾಟ್ ಡೆತ್ ಆಗಿದ್ದಾನೆ. ಚಾಕು ಇರಿತದಿಂದ ವಸಂತ್ ಮೃತಪಟ್ಟಿದ್ದ. ವಸಂತ್ ನಾಯಕ್ ಹತ್ಯೆಯಾಗುತ್ತಿದ್ದಂತೆ ಗ್ರಾಮದ ಜನರು ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಮೃತ ವಸಂತ್ ನಾಯಕ್ ಅಂತ್ಯ ಸಂಸ್ಕಾರ ನೆರವೇರಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.